ಇನ್ನು ಜಾತಿ ಗಣತಿ ವರದಿ ಜಾರಿಗೆ ಕಾಂಗ್ರೆಸ್ ಶಾಸಕರೇ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರಿಂದ ತೀವ್ರ ಆಕ್ಷೇಪಗಳು ಬರ್ತಾ ಇದೆ. ಶಾಸಕರಾದಂತಹ ರಂಗನಾಥ್ ಷಡಕ್ಷರಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ವರದಿ 10 ವರ್ಷಗಳ ಹಿಂದೆ ನಡೆದಿರೋದು, ವರದಿ ವೈಜ್ಞಾನಿಕವಾಗಿ ಆಗಿಲ್ಲ ಅನ್ನುವಂಥ ಆತಂಕ ಇದೆ. ಮತ್ತೆ ಜಾತಿ ಗಣತಿ ಮಾಡಬೇಕು ಅಂತ ಶಾಸಕ ರಂಗನಾಥ್ ಹೇಳಿದ್ದಾರೆ. ನಂದು ಏನು ನಾನೊಬ್ಬ ಶಾಸಕನಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ಜನಪ್ರತಿನಿಧಿಯಾಗಿ ಇವತ್ತು ನಮ್ಮೆಲ್ಲರ ಆಸೆ ಏನು, ಪ್ರತಿಯೊಬ್ಬ ಜಾತಿ ಮತವನ್ನು ಕಾಪಾಡೋಂಥ ದೃಷ್ಟಿಯಲ್ಲಿ ನಾವು ಹೋಗಬೇಕು ಅನ್ನೋದೊಂದು ಆಸೆ. ನಾವು ಜಾತ್ಯತೀತ ಪಕ್ಷ. ಆ ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲ ಆಸೆ ಪಟ್ಟಿರೋಂಥ ಹಿನ್ನೆಲೆಯಲ್ಲಿ ರಿಪೋರ್ಟ್ ಯಾವ ರೀತಿ ಬಂದಿದೆ ಅನ್ನೋದನ್ನು ನೋಡಬೇಕು. ನಾನು ಭಾಳ ಸಲ ಹೇಳ್ತಾ ಇರ್ತೀನಿ, 10 ವರ್ಷದ ಹಿಂದೆ ತೆಗೆದುಕೊಂಡಿರೋಂಥ ಜನಗಣತಿ ಇದು. ಸೊ ಹಾಗಾಗಿ ಮತ್ತೊಮ್ಮೆ ಮಾಡಬೇಕಾದಂಥದ್ದು ಅತಿ ಶೀಘ್ರದಲ್ಲಿ ಮಾಡಬೇಕನ್ನೋದು ಟೆಕ್ನಿಕಲ್ ಆಗಿ, ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ ಮಾಡಬೇಕು ಅನ್ನೋದನ್ನು ನಾನು ಒತ್ತಡ ಅವತ್ತಿಂದ ಏರ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ಅದನ್ನು ಕೇಳ್ಕೊತೀನಿ. ಬಟ್ ರಿಪೋರ್ಟ್ ಬಂದಾದ್ಮೇಲೆ ಓದಿ ಜಾತಿ ಗಣತಿ ಮಾಡಲಿ, ನಾವೇನು ಬೇಡ ಅನ್ನೋದ, ಅದನ್ನು ಸ್ವಲ್ಪ ಪುನರ್ ಪರಿಶೀಲನೆ ಮಾಡಬೇಕಾಗ್ತದೆ. ಈಗ ಒಬ್ಬೊಬ್ಬರು ಒಂದು ಹೇಳಿದ್ದಾರೆ, ಅದನ್ನು ಪುನರ್ ಪರಿಶೀಲನೆ ನಾನು ನಂಜುಂಡಪ್ಪ ವರದಿನೂ ಅಸೆಂಬ್ಲಿನಲ್ಲೇ ಪ್ರಸ್ತಾಪ ಮಾಡಿದೆ. ಭಾಳ ಹಿಂದಿಂದ ನಂಜುಂಡಪ್ಪ ವರದಿ ತಂದಿದ್ದೀರಿ. ತುಮಕೂರು ಜಿಲ್ಲೆಯಲ್ಲಿ ನನಗೆ ಮತ್ತು ತುಮಕೂರಿಗೇನ ಬೇಡ, ಎಲ್ಲಿಗೆ ನನಗಂತ ಭಾಳ ಅನ್ಯಾಯ ಆಗ್ತಿದೆ. ಅದನ್ನು ತಿರ್ಗಾ ಮತ್ತೆ ಪುನರ್ ಇದು ಮಾಡಬೇಕು ಅಂತ ಹೇಳಿದೆ, ಅದನ್ನು ತರ್ತಿದ್ದಾರೆ. ಹಾಗೆ ಇದನ್ನು ಅಷ್ಟೇ, ಜಾತಿ ಗಣತಿಯನ್ನು ಅವ್ರು ಪುನರ್ ಪರಿಶೀಲನೆ ಮಾಡಬೇಕಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.